ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಘೋಷಣೆ ಕೂಗಿದ ನಾಸಿರ್ ಹುಸೇನ್ ಬೆಂಬಲಿಗರ ವಿರುದ್ಧ ಕರ್ನಾಟಕ ಪೊಲೀಸ್ ಮಹಾನಿರ್ದೇಶಕರಿಗೆ ಕರ್ನಾಟಕ ಪ್ರಜಾಪರ ವೇದಿಕೆ ವತಿಯಿಂದ ರಾಷ್ಟ್ರದ್ರೋಹದ ಅಡಿಯಲ್ಲಿ ಇಂದು ದೂರು ದಾಖಲು ಮಾಡಲಾಗಿದೆ. ಎರಡನೇ ಬಾರಿಗೆ ಕಾಂಗ್ರೆಸ್ನಿಂದ ರಾಜ್ಯಸಭೆಗೆ ನಾಸಿರ್ ಹುಸೇನ್ ಆಯ್ಕೆಯಾಗಿದ್ದ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಸಂತಸ ಮನೆ ಮಾಡಿತ್ತು. ಅವರಿಗೆ ಹಾರ ಹಾಕಿ ಶಾಲು ಹಾಕಿ ಶುಭ ಕೋರಿದ್ರು. ಈ ವೇಳೆ ಕಾಂಗ್ರೆಸ್ ಪರವಾಗಿ ಜೈಕಾರ ಕೂಗುತ್ತಿದ್ದ ಅವರ ಬೆಂಬಲಿಗರಲ್ಲಿ ನಾಸಿರ್ ಹುಸೇನ್ ಹಿಂದೆ ನಿಂತಿದ್ದ ಯುವಕನೊಬ್ಬ ಜಿಂದಾಬಾದ್ ಜಿಂದಾಬಾದ್ ಪಾಕಿಸ್ತಾನ್ ಜಿಂದಾಬಾದ್ ಎಂದು 2 ಬಾರಿ ಘೋಷಣೆ ಕೂಗಿದ್ದಾನೆ. ಆದರೆ ಆತ ಯಾರು, ಏನು, ಯಾವ ಕಾರಣಕ್ಕಾಗಿ ಹೀಗೆ ಘೋಷಣೆ ಕೂಗಿದ ಎಂದು ಮಾತ್ರ ತಿಳಿದು ಬಂದಿಲ್ಲ. ಅಲ್ಲದೆ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ಗೆ ಪತ್ರಕರ್ತರೊಬ್ಬರು ಪ್ರಶ್ನೆ ಮಾಡಿದ್ದಕ್ಕೆ ನನಗೇನು ಗೊತ್ತಿಲ್ಲ, ಏನೋ ಕೇಳ್ತೀಯಾ ಹೋಗೋ ಅಂತ ಏಕವಚನದಲ್ಲಿ ನಿಂದಿಸಿದ್ದಾರೆ. ಇದರಿಂದ ರಾಜ್ಯಾದ್ಯಂತ ನಾಸಿರ್ ಹುಸೇನ್ ವಿರುದ್ಧವಾಗಿ ಪ್ರತಿಭಟನಾ ಆಕ್ರೋಶ ವ್ಯಕ್ತವಾಗಿದ್ದು ಕೂಡಲೇ ಅವರಿಂದ ರಾಜೀನಾಮೆ ಪಡೆಯಬೇಕು ಅಂತ ಒತ್ತಾಯ ಕೇಳಿ ಬರ್ತಾ ಇದೆ. ಅದರಂತೆ ಕರ್ನಾಟಕ ಪ್ರಜಾಪರ ವೇದಿಕೆ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷ ಕನ್ನಡ ಶಫಿ ಕರ್ನಾಟಕ ಪೊಲೀಸ್ ಮಹಾನಿರ್ದೇಶಕರಿಗೆ ರಾಷ್ಟ್ರದ್ರೋಹದ ಅಡಿಯಲ್ಲಿ ದೂರು ಕೊಟ್ಟಿದ್ದಾರೆ. ಎಷ್ಟು ಮಾಡಿದ್ರು ವಿಧಾನಸೌಧದಲ್ಲಿ ಅಷ್ಟು ಜನ ರಾಜಕಾರಣಿಗಳು, ಎಂತೆಂತ ಹಿರಿಯ ರಾಜಕಾರಣಿಗಳು, ಮುಖ್ಯಮಂತ್ರಿಗಳು, ಮಂತ್ರಿಗಳು ಆ ಜಾಗದಲ್ಲಿ ಯಾರು ಸರ್ ಪಾಕಿಸ್ತಾನದ ಯಾರು ಸರ್ ನಮ್ಗೆ ಯಾರು ಹೇಳಿ ನಾವು ಎಲ್ಲಿದ್ದೀವಿ? ಪಾಕಿಸ್ತಾನ ಕನ್ನಡ ಶಫಿ ಕರ್ನಾಟಕ ಪ್ರಜಾಪರ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ನಿನ್ನೆ ನೀವೆಲ್ಲ ನೋಡೋ ಹಾಗೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ವಿಧಾನಸೌಧದಲ್ಲಿ ನಾಸಿರ್ ಹುಸೇನ್ ರವರ ಬೆಂಬಲಿಗರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಏನು ಘೋಷಣೆ ಕೂಗಿದ್ರು ಅವ್ರ ವಿರುದ್ಧ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಗೆ ದೂರನ್ನ ದಾಖಲಿಸಲು ಬಂದಿದ್ವಿ ನಾವು ಇವತ್ತು. SP ಸಾಹೇಬರು ಹೊಸ್ಮನಿ ಅವರ ಏನೋ ಅವರಿಗೆ ಹಸ್ತಾಂತರ ಮಾಡಿದೀವಿ ನಾವು ದೂರನ್ನ. ಅವ್ರೇನ್ ಹೇಳ್ತಾ ಇದ್ರೆ ಅಂದ್ರೆ ಹಲವಾರು ಸಂಘಟನೆಗಳು ಈ ತರ ಏನು ದೂರು ದಾಖಲಿಸಕ್ಕೆ ಬಂದ್ರೆ ಎಲ್ಲರೂ ಒಟ್ಟಿಗೆ ಸೇರಿ ಸಾಹೇಬರು ಏನು ಏನು ಮಹಾನಿರ್ದೇಶಕರು ಏನು ಆದೇಶನ ಕೊಡ್ತಾರೆ ಅವರ ಸಲಹೆ ಮೇರೆಗೆ ಎಲ್ಲ ಒಟ್ಟಿಗೆ ಮಾಡೋದ ಅಥವಾ ಒಂದೊಂದಾಗಿ FIR ಪ್ರಕರಣ ದಾಖಲಿಸುವಂತ ಕೆಲಸ ಮಾಡೋದ ಅವರು ನಿರ್ಧಾರ ತಗೊಳ್ತಾರೆ. ನಾವು ನಿಮ್ಗೆ ತಿಳಿಸ್ತೀವಿ ಅಂತ ನಮ್ದು ಫೋನ್ ನಂಬರ್ ತಗೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಇದ್ದುಕೊಂಡು ನಮ್ಮ ವಿರೋಧ, ಮೊದಲನೇದಾಗಿ ಅದು ವಿರೋಧ ರಾಷ್ಟ್ರ ನಮಗೆ ಅಂತ ಒಂದು ದೇಶದ ಒಂದು ಘೋಷಣೆ ನಮ್ಮ ವಿಧಾನಸೌಧದಲ್ಲಿ ಪವಿತ್ರವಾದ ಜಾಗದಲ್ಲಿ ಘೋಷಣೆಯನ್ನು ಕೂಗ್ತಾರೆ ಅಂದ್ರೆ ಇದು ನಾಚಿಕೇಡು. ನಾಸಿರ್ ಹುಸೇನ್ ರವರು ನೆನೆ ಏನು ಅವರು ಗೆದ್ದಿದ್ದಾರೆ, ಏನೋ ಹಬ್ಬನ ಆಚರಣೆ ಮಾಡಿದ್ರು, ಈ ಕೂಡಲೇ ಅವರು ರಾಜೀನಾಮೆ ಕೂಡ ಕೊಡ್ಬೇಕು, ಅರ್ಹತೆ ಇಲ್ಲದ ವ್ಯಕ್ತಿ ಅವರು. ಅವ್ರ ಜೊತೆ ನಿಂತ್ಕೊಂಡ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ತಾವುಗಳು ಅದನ್ನ ವಿರೋಧಿಸಬಹುದಿತ್ತು. ನಾಸಿರ್ ಹುಸೇನ್ ರವರು ವಿರೋಧಿಸಲಿಲ್ಲ ಅಂದ್ರೆ ಇವ್ರ ಮನಸ್ಥಿತಿ ಯಾವ ತರ ಇದೆ, ಇವರು ಒಂದು ರಾಜಕಾರಣದ ಇರೋದಕ್ಕೆ ಯೋಗ್ಯನಾ? ನಮ್ಮ ಮುಖ್ಯಮಂತ್ರಿಗಳು ಸಮೇತ ಇದನ್ನ ಆಲೋಚನೆ ಮಾಡ್ಬೇಕಾದಂತ ವಿಚಾರ. ಹಾಗಾಗ್ಬಿಟ್ಟು ದಯಮಾಡಿ ನಾನು SP ಸಾಹೇಬರಿಗೆ ಮತ್ತೆ ನಮ್ಮ ಪೊಲೀಸ್ ಮಹಾನಿರ್ದೇಶಕರಿಗೆ ಕೇಳ್ಕೊಳ್ಳೋದೇನು ಅಂದ್ರೆ ಇವರಿಗೆ ಏನು ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದ್ದಾರೆ ಅವ್ರ ವಿರುದ್ಧ ಪ್ರಕರಣ ದಾಖಲಿಸಬೇಕು. ಇದು ನಮ್ಮ ಒತ್ತಾಯ ಸರ್.